ಇವತ್ತು ಒಂದು ಸುಂದರವಾದಂಥ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದೊಳಗೆ 2 ಕಾರ್ಯಕ್ರಮಗಳನ್ನು ಏಕಕಾಲಕ್ಕೆ ಹಮ್ಮಿಕೊಳ್ಳಲಾಗಿದೆ. ಒಂದು, ನಾಡು ಉಳಿಬೇಕಾದ್ರೆ ದೇಶ ಉಳಿಬೇಕಾಗಿತ್ತರ, ನಾವು ನೀವೆಲ್ಲರೂ ಚೆನ್ನಾಗಿ ಉಳಿಬೇಕಾಗಿತ್ತರ, ಬದುಕಿಗೊಂದು ಸಂಸ್ಕಾರ ಬೇಕು, ಬದುಕಿಗೊಂದು ಸಂಸ್ಕೃತಿ ಬೇಕು, ಅಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ. ಇನ್ನೊಂದು, ನಮ್ಮ ಬದುಕು ಗಟ್ಟಿ ಆಗಬೇಕಾಗಿ ಇನ್ನೊಂದಿಷ್ಟ ಶಕ್ತಿ ಬರಬೇಕಾಗಿತ್ತಂದ್ರೆ ನಮ್ಮ ಆರೋಗ್ಯನೂ ಬೇಕು, ಅಂತ ಆರೋಗ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತ ಹವಳೆ ಗುರುಗಳೇ, ಅದೇ ರೀತಿಯಾಗಿ ಈ ಆರೋಗ್ಯದ ಕುರಿತು ಸಲಹೆ ಸೂಚನೆ ಕೊಟ್ಟಿರುವಂತ ಮರಾಠೆ ಸರ್ ಅವರೇ, ಹಾಗೂ ಕೋಳಿ ಸರ್ ಅವರೇ, ದೇಸಾಯಿ ಮೇಡಮ್ ಅವರೇ, ಅಣ್ಣಣ್ಣವ್ರ ಮೇಡಮ್ ಅವರೇ, ನನ್ನ ಎಲ್ಲ ಗುರುರಂದವೇ, ಗುರು ಮಾತೆಯರೇ, ಮಾತು ಯಾವಾಗ ಮುಗಿಸ್ತಾನಂತ ಹೇಳಿ ಕಾಯ್ಕೊತ ಕುಂತಿರುವಂತ ನನ್ನ ಮುದ್ದು ವಿದ್ಯಾರ್ಥಿನಿ, ಒಂದು ಸುಂದರವಾದಂತ ಕಾರ್ಯಕ್ರಮದೊಳಗೆ ಮೊದಲ ನಾನು ಇದು ಯಾವುದು ತಂಬಾಕು ವಿರೋಧಿ ದಿನಾಚರಣೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಆಗಲಿ, ಒಂದಕ್ಕೊಂದು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ರ, ಒಳ್ಳೆಯ ಸಂಪ್ರದಾಯ ಕೊಟ್ರ, ಒಳ್ಳೆಯ ಸನಾತನ ಆಚಾರ ವಿಚಾರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಟ್ಟು ಅಂದ್ರ ಆ ಮಕ್ಕಳು ಎಂದೂ ಕೆಡಕ್ ಸಾಧ್ಯ ಇಲ್ಲ, ಅವ್ರ ಆರೋಗ್ಯ ಎಂದೂ ಹಾಳಾಗಕ್ ಸಾಧ್ಯ ಇಲ್ಲ. ಅರ್ಥ ರೇಖೆವಿದ್ದ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದ ಫಲವೇನು, ಮರ್ಕಂಡನ ಕೈಯಲ್ಲಿ ಮಾಣಿಕ್ಯವಿದ್ದ ಫಲವೇನು, ಹಾಗೆ ನಮ್ಮ ಕೂಡಲ ಸಂಗನ ಶರಣರ ಅರಿಯದವನ ಕೈಯಲ್ಲಿ ಲಿಂಗವಿದ್ದ ಫಲವೇನು. ತಂದೆ ಕೂಡಲ ಸಂಗಮ ದೇವರು ಸಂಪತ್ತು ಕೊಟ್ಟಾನು, ಬೆಳ್ಳಿ ಕೊಟ್ಟಾನು, ಬಂಗಾರ ಕೊಟ್ಟಾನು, ಅರಮನೆ ಕೊಟ್ಟಾನು, ಆರೋಗ್ಯ ಕಿತ್ಕೊಂಡು ಬಿಟ್ಟಾನು. ಆದ್ದರಿಂದ ಮನುಷ್ಯಗೆ ಬೇಕಾಗಿದ್ದ ಆರೋಗ್ಯ ಚೆನ್ನಾಗಿರ್ಬೇಕಾಗಿತ್ತರ ಮಕ್ಕಳಿಗೆ ನಿಮಗೇನು ಬೇಕಂದ್ರ ಒಳ್ಳೆಯ ಸಂಸ್ಕಾರ ಬೇಕು, ಒಳ್ಳೆಯ ಸಂಸ್ಕೃತಿ ಬೇಕು. ನಮ್ಮ ಮನೆ ಒಳಗೆ ಕಲಿಸಿರುವಂತ ತಂದೆ ತಾಯಿ ಕಲಿಸಿರುವಂತ ಒಳ್ಳೆಯ ವಿಚಾರಗಳನ್ನ ಆಕರಣೆ ಮಾಡಿ, ಅನುಕರಣೆ ಮಾಡಿ, ಅನುಸರಣೆ ಮಾಡುತ್ತಾ ನಡೆದು ಬಿಟ್ಟು ಅಂದ್ರ ನಮ್ಮ ಬದುಕು ಹಸನಾಗ್ತತಿ, ನಮ್ಮ ಆರೋಗ್ಯ ಚೆನ್ನಾಗಾಗ್ತತಿ. ಇವತ್ತಿನಿಂದ ನಮ್ಮ ಶಾಲೆ ಒಳಗ ಮುಂದಿನ ವರ್ಷದ ತನಕ ನಿರಂತರವಾದಂತ ಕಾರ್ಯಕ್ರಮ ಇದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ. ನೋಡ್ರಿ ಹಂಗಾರ ಸಂಸ್ಕೃತಿ ಅನ್ನೋದು ಎಲ್ಲದ್ರೊಳಗ ಐತಿ, ಎಷ್ಟು ಚಂದ ಐತಿ. ಒಂದಿಬ್ರು ವಿದ್ಯಾರ್ಥಿನಿಯರು ಬಂದ್ರು, ಹೂ ತಂದಾರು, ಯಾರಾದ್ರೂ ಹೂವಿನ ಮಾಲಿ ಮಾಡ್ರಂದಾಗ ಇಲ್ರಿ ಸರ್ ಅದನ್ನ ಪೋಣಿಸಿ ಸಮಯಕ್ಕೆ ಕರ್ತು ಅಂದಾಗ ನೆನಪಿಟ್ಟುಕೊರಿ. ಮುಂದೆ ನೋಡ್ರಿ, ಕುಂಡ್ಲಿ ಒಳಗ ಒಂದು ಗಿಡಕ್ಕೆ ಹೂ ಆಗೈತಿ, ಅದು ಪ್ರಕೃತಿ. ಬ್ಯಾಡಾದ ಹುಡುಗರು ಅದನ್ನ ಹರಿದೋಗಿತ್ತಾವು, ಅದು ವಿಕೃತಿ. ನಮ್ಮ ಶಾಲೆ ವಿದ್ಯಾರ್ಥಿಗಳು ನಾವು ಪೋಣಿಸಿ ಅದನ್ನೊಂದು ಮಾಲಿ ಮಾಡ್ರಲ್ಲ, ಇದು ನಮ್ಮ ಸಂಸ್ಕೃತಿ. ಅದಕ್ಕೆ ಪ್ರಕೃತಿ ಕೊಡ್ತೈತಿ, ನಾವೆಲ್ಲ ಏನು ಕೊಡ್ದೈತಿ ಅದಕ್ಕೊಂದಿಷ್ಟು ಸಂಸ್ಕಾರ ಕೊಡ್ದೈತಿ. ತಂದೆ ತಾಯಿಗಳು ನಾವೆಲ್ಲ ಏನಂಗೆ ಒಂದು ಹುಟ್ಟಿ ಬಂದಾಗ ನಮ್ಮನ್ನು ತಿದ್ದಿ ತೀಡಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಹಾಡುತ್ತಾ ಹೊಗಳುತ್ತಾ ಬೈಯುತ್ತಾ ತಿದ್ದುತ್ತಾ ತೀಡುತ್ತಾ ನಮ್ಮನ್ನು ಸುಂದರವಾದಂತ ಮೂರ್ತಿಯನ್ನಾಗಿ ಮಾಡಿ ನೀವು ಸಾಲಿಗೆ ಹೋಗ್ರಿ. ಸಾಲಿಗೆ ಒಳಗ ನಿಜವಾದ ಶಿಕ್ಷಕರು ಏನ್ ಮಾಡ್ತಾರಂದ್ರ ನಿಮ್ಮನ್ನು ಸುಂದರವಾದಂತ ಮೂರ್ತಿಯನ್ನಾಗಿ ಮಾಡ್ತಾರೋ, ಒಳ್ಳೆಯ ಸಂಸ್ಕಾರಯುಕ್ತ ವ್ಯಕ್ತಿಗಳನ್ನು ತಯಾರು ಮಾಡ್ತಾರ ತಿಳ್ಕೊಂಡು ಯಾರು ಕಳಿಸ್ತಾರಂದ್ರ ಪಾಲಕರು ಕಳಿಸ್ತಾರೋ. ಅದಕ್ಕೆ ಅಲ್ಲಿ ಪಾಲಕರಾಗಿರ್ಬಹುದು, ಇಲ್ಲಿ ಶಿಕ್ಷಕರಾಗಿರಬಹುದು, ಇವ್ರು ನಿರಂತರವಾಗಿ ಯಾರ ಸಲುವಾಗಿ ಪಣ ತೊಟ್ಟಾರಂದ್ರ ನಿಮ್ಮಂತ ಸುಂದರವಾದಂತ ಆಚಾರವಂತ ವಿಚಾರವಂತ ಮಕ್ಕಳನ್ನು ತಯಾರು ಮಾಡುವ ಸಲುವಾಗಿ ನಾವು ಸದಾ ಸಿದ್ಧರಾಗಿದ್ದೀವಿ. ಅಂತ ಒಂದು ಸಂಸ್ಕೃತಿ, ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಎಂದು ಸುಂದರವಾಗಿ ಬಲು ಅಪರೂಪವಾಗಿ ನೆರವೇರಿತು. ನೋಡಬೇಕು, ನಮ್ಮ ದೇಶದೊಳಗೆ ದೇವರ ದಿಂಡ್ರ ಮಠ ಮಂದಿರ ಕೈ ಎಲ್ಲಿ ಮುಗಿತಲ್ಲ ಅಲ್ಲಿ ಒಂದು ದೇವ್ರ ಗುಡಿ ಐತೆ. ಗುಡಿ ಇದ್ದ ಕಡೆ ಕೈ ಮುಗಿಯವ್ರಲ್ಲ, ಕೈ ಮುಗಿದ ಕಡೆ ದೇವ್ರ ಗುಡಿ ಐತೆ. ಯಾಕಂದ್ರ ಅಂತ ನಾಡಿನೊಳಗ ಶಾಂತಿಯುತವಾಗಿ ಬದುಕಿದವರು, ಸೌಹಾರ್ದತೆಯಿಂದ ಬದುಕಿದವರು, ಜಾತಿಹೀನನ ಮನೆಯೇ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನ ಅಲಿದಾತನೇ ಜಾತ ಸರ್ವಜ್ಞ. ಹಲವಾರು ಜಾತಿಗಳಿದ್ದರು, ಹಲವಾರು ಧರ್ಮಗಳಿದ್ದರು, ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಮೂಡಿಸಿರುವಂತ ದೇಶ ಯಾವುದಂದ್ರೆ ನನ್ನ ದೇಶ, ಅಪ್ಪಟ ದೇಶ, ಭವ್ಯ ದೇಶ, ಭಾರತ ದೇಶ. ಅಂತ ದೇಶದೊಳಗ ನಾವು ಸಂಸ್ಕೃತಿಯನ್ನು ಕಾಪಾಡಬೇಕಾಗಿದ್ದ ನಮ್ಮ ಧರ್ಮ. ಯಾವುದೋ ಒಬ್ಬ ವಿದೇಶದ ಪ್ರವಾಸಿಗ ಬಂದಿದ್ದತ್ತ, ಅದು ರಾಜಸ್ಥಾನದ ಥಾರ್ ಮರುಭೂಮಿ ಅಂತ ಜಾಗಕ್ಕೆ ಬಂದಿದ್ದತ್ತ. ಅಂತ ಮರುಭೂಮಿ ಒಳಗೆ ಒಯಾಸಿಸ್ ನೀರಿದ್ದ ಕಡೆ ಒಂದು ಮುದುಕಿ ಗುಡಿಸಲ ಹಾಕೊಂಡಿದ್ಲತ್ತ. ಗುಡಿಸಲ ಹಾಕೋತಿದ್ದಾಗ ಅವ್ನಿಗೆ ಬಾಳ ಬಾಯಾರಿಕೆ ಬಾಯಾರಿಕೆ ಆದಾಗ ಎಲ್ಲಾ ಕಡೆ ಹುಡುಕಾಡಿದ್ರು, ನೀರ್ ಸಿಗಲಿಲ್ಲ. ನೀರ್ ಸಿಗದಾರ್ಕಾಗ ಏನ್ ಮಾಡೋಣ ತಿಳ್ಕೊಂಡು ಒಂದು ಸಣ್ಣ ಗುಡಿಸಲು ಕಾಣ್ತೈತಿ, ಅಲ್ಲಿ ಹೋಗೋಣ ತಿಳ್ಕೊಂಡು ಮನಿ ಒಳಗೆ ಒಬ್ಬ ಕ್ಯಾಜ್ಯದಾಳು, ಸರಿಯಾಗಿ ಕಣ್ಣು ಕಾಣೋಂಗಿಲ್ಲ, ಸರಿಯಾಗಿ ಕಿವಿ ಕೇಳೋಂಗಿಲ್ಲ, ಎದ್ದು ಬರ್ತಾರಂದ್ರೆ ಕಾಲು ಸರಿಯಾಗಿಲ್ಲ. ಅದಾಗ ಅವ್ರು ಬಂದು ಮಾತಾಡ್ತಾರು, ಅಜ್ಜಿ 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 ಅಂತ ಕರೆದಾಗ ಏನೋ ಸರಿಯಾಗಿ ಗೊತ್ತಾಗ್ಲಿಲ್ಲ. ಹಂಗಾರ
ಅಯ್ಯೋ ನನಗೊಂದಿಷ್ಟು ಬಾಯಿ ಆ ರೀತಿ ನೀರ್ ಕೊಡ್ರಿ ಅಂತ ತಿಳ್ಕೊಂಡು ಪ್ರವಾಸಿಗ ಕೇಳ್ತಾನಂತೆ. ಅವಾಗ ಅಯ್ಯೋ ಪಾಪ ಎಲ್ಲಿಂದ ಬಂದಾನೋ ಗೊತ್ತಿಲ್ಲ, ಈ ಕೂಸ್ ಹಸದ ಬಂದಿರ್ಬೇಕಂತ ತಿಳ್ಕೊಂಡು ಮನಿ ಒಳಗೆ ಒಂದು ಗ್ಲಾಸ್ ಹಾಲು ಇಟ್ಟಿರ್ತಾಳತ್ತ. ಆ ಹಾಲನ್ನು ಕೊಡ್ತಾಳತ್ತ. ಹಾಲನ್ನು ಕೊಟ್ಟಾಗ ಅವ್ ಕಬರಿಗೆಟ್ಟ ಪ್ರವಾಸಿಗ, ನಾ ಕೇಳುದು ನೀರ, ಈಕೆ ಕೊಡ್ತಾಳ, ತಾಯಿ ಕೊಡ್ತಾಳ ಹಾಲ. ಅದಕ್ಕಾಗಿ ಏನಿಲ್ಲ ನನಗ್ ನೀರ ಬೇಕಂತ ಮತ್ತೊಂದು ಇರ್ತಾನತ್ತ. ಅಯ್ಯೋ ಹಾಲಟ್ಟ ಇವ್ ಕುಡಿಯಕ್ಕಿಲ್ಲ, ನಾ ಶಾವಿಗೆ ಪಾಯಸ ಮಾಡೀನಿ, ಅದನ್ನ ಹಾಕೊಂಡು ಉಣ್ಬೇಕಂತ ಆಸೆ ಆಗಿರ್ಬೇಕಂತ ತಿಳ್ಕೊಂಡು ನನಗ್ ನೀರ್ ಕೊಡತ್ತೀವ್ ಬೇಡ್ತಾನೋ, ಶಾವಿಗೆ ಪಾಯಸ ತಂದು ಆಯ್ ಕೊಟ್ಲತ್ತ. ಅವಾಗ ಶಾವಿಗೆ ಪಾಯಸದೊಳಗೆ ಹಾಲು ಹಾಕೊಂಡು ಕಮ್ಮಗ ತಿಂದ ಪ್ರವಾಸಿಗ ಎದ್ದು ಹೋಗಿ ತಮ್ಮ ದೇಶಕ್ಕೆ ಬರಿತಾನೋ. ಜಗತ್ತಿನೊಳಗೆ ನೀರು ಬೇಡಿದರೆ ಹಾಲು ಕೊಡುವ, ನೀರು ಬೇಡಿದರೆ ಪಾಯಸ ಕೊಡುವಂತ ಜಗತ್ತಿನ ಏಕೈಕ ದೇಶ ಅಂದ್ರ ಭಾರತ ದೇಶ ಅಂತ ತಿಳ್ಕೊಂಡು ಬರ್ತಾನಂದ್ರೆ ಅಂತ ದೇಶದ ಬಗ್ಗೆ ಹೆಮ್ಮೆ ಇರಬೇಕು, ಅಂತ ದೇಶದ ಬಗ್ಗೆ ಘನತೆ ಇರಬೇಕು, ಅಂತ ದೇಶದ ಬಗ್ಗೆ ನಮ್ಗೆ ಆಸಕ್ತಿ ಇರಬೇಕು. ಹಂಗಾಗಬೇಕಾಗಿತ್ತ ನಾವು ಒಳ್ಳೆಯ ಸಂಸ್ಕಾರಯುಕ್ತರಾಗಿ ಬದುಕಬೇಕು. ನಮ್ಮಲ್ಲಿ ಏನ ಮೊನ್ನೆತ್ತಿ ನಮಾಶೆ ಆತಂದ್ರ ಗುಳ್ಳವ್ ನಮಾಶ್ ಬತ್ತ, ಗುಳ್ಳವ್ ಹೊಂಟ್ಲಂದ್ರ ಗುರ್ಚವ್ ಬಂದ, ಗುರ್ಚವ್ ಹೊಂಟ್ಲಂದ್ರ ಮತ್ತ ಆ ಕಡೆಯಿಂದ ಬಂದ. ನಮಗ ಎಷ್ಟು ಚಂದ ಹಾಡ್ತಿದ್ರ, ಹಾಡವ್ ಹಾದುಲ್ಲ ಅಂತವ. ಕಾರ ಮಳಿಯ ಕಪಟ್ ಮಳಿಯ ಸುರಿ ಮಳಿಯೋ ಹಳ್ಳ ಕೊಳ್ಳ ತಿರುಗಾಡಿ ಬಂದಿ. ಕಾರ ಮಳಿಯ ಕಪಟ್ ಮಳಿಯ ಸುರಿ ಮಳಿಯೋ ಗುರ್ಚವ್ ಇಟ್ಕೊಂಡು ಬರ್ತದ್ರು. ಇಟ್ಕೊಂಡ್ ಬಂದ ನಾವು ಮನೆ ಮುಂದೆ ಬರೋದಕ್ಕ ಒಂದಿಷ್ಟು ನೀರ್ ಹಾಕೋದಕ್ಕ ಅವ್ರ ಗರ್ 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 ತಿರುಗಿದ್ರು ಅಂದ್ರ ಇವತ್ತು ರಪ ಮಳೆ ಬರ್ತೈತತ್ತ. ಅಂತ ಸಂಸ್ಕೃತಿಗೆ ತಾಕತ್ ಯಾವ್ದೈತೆ ಅಂದ್ರೆ ಈ ನಮ್ಮ ನಾಡಿಗೆ ಅಂತ ದೇವರ ಹೆಸರು ಹೇಳ್ರಿ ಮಳೆ ಬೀಳ್ತೈತೆ ಅಂದ್ರ ಅಂತ ದೇಶದೊಳಗೆ ಇದ್ದದ್ದು ನಿಮ್ಮೆಲ್ಲರ ಪುಣ್ಯ ಅಲ್ಲ. ಅದಕ್ಕಾಗಿ ಅಂತ ಸಂಸ್ಕೃತಿಯನ್ನ ಕಾಪಾಡ್ಕೋಬೇಕು. ಅದಕ್ಕ ನೋಡ್ರಂಗಾರ ಆ ಬುರ್ಚ ಹೋಗ್ತಾರ ಜೋಕುಮಾರ್ ಬಂದ, ಅಡ್ಡ ಮಳೆ ಬಂದ, ದೊಡ್ಡ ದೊಡ್ಡ ಕೆರೆ ತುಂಬಿ ಒಡ್ಡುಗಳೆಲ್ಲ ಒಡೆದೋದು. ಜೋಕುಮಾರ ನೀವು ಜೋಕುಮಾರ ಗತಿ ಕೊಡ್ರಬೇಡ್ರಿ. ಹಾಡಿದ್ದು ಯಾಕಂದ್ರ ಅಂತ ಒಂದು ಸಂತೋಷವಾದಂತ ಕ್ಷಣ ಇತ್ತು, ಅಲ್ಲೇನ್ ಬಂದ್ ಹಾಕ್ಬೇಡ್ರಿ. ಅದಕ್ಕಾಗಿ ಒಟ್ಟಾರೆ ನಮ್ಮಲ್ಲಿ ಏನಾಯ್ತಂದ್ರ ಪ್ರತಿಯೊಂದು ಹಬ್ಬಕ್ಕ ಪ್ರತಿಯೊಂದು ಹರಿದಿನಕ್ಕ ನಮ್ಮಲ್ಲಿ ಯಾವುದು ಹುಣ್ಣಿಮೆ ಆಗಿರ್ಬೋದು, ಅಮಾಸೆ ಆಗಿರ್ಬೋದು, ನಮ್ಮಲ್ಲಿ ಏನದಾವಂದ್ರ ಹೊಸ ಹಬ್ಬಗಳದಾವು, ಹರಿದಿನಗಳದಾವು. ಅವುಗಳನ್ನ ನಾವು ನೀವೆಲ್ಲರೂ ಪರಿಪಾಲನೆ ಮಾಡ್ಬೇಕು. ಎಷ್ಟೋ ಮಂದಿ ಹೇಳ್ತಾರೋ ಹಾಡ್ಬೇಕಂತ ಆಸೆ ಇರ್ತೈತಂತ, ಕುತ್ಕೊಂಡ ಕ್ಲಾಸ್ ರೂಮ್ನ್ಯಾಗ ಹಾಡ್ತಾರ ನಮ್ಮ ಮಕ್ಳ. ಎದ್ದು ವೇದಿಕೆ ಮುಂದೆ ಹಾಡ್ರಂದ್ರ ಇಲ್ರಿ ಸರ, ವೇದಿಕೆ ಮುಂದೆ ನಿಂತಾರ ಬಾಯಿ ಆಡ್ತೈತಿ, ಗಂಟ್ಲ ಆಡ್ತೈತಿ, ಒಣಗಿ ಬರ್ತೈತಿ, ಹಾಡ್ಬೇಕಂತ ಏನ್ ಹಾಡ್ಬೇಕಂತ ಗೊತ್ತಾಗುದಿಲ್ಲ ಕೇಳಾರ್ ತೊಡೆ ಮಂದಿದಾರು. ಅದಕ್ಕಾಗಿ ಇಂತ ಒಂದು ಸುಂದರವಾದಂತ ಕಾರ್ಯಕ್ರಮ ಯಾರು ಬೇಕಾದ್ದು ನಾಟಕ ಮಾಡಬಹುದು, ಕತೆ ಹೇಳಬಹುದು, ಇಲ್ಲಂದ್ರ ಗೀತೆಗಳನ್ನು ಹೇಳ್ಬಹುದು, ಜನಪದ ಗೀತೆಗಳನ್ನು ಹೇಳ್ಬಹುದು, ಭಾವಗೀತೆಗಳನ್ನು ಹೇಳ್ಬಹುದು, ಸುಂದರವಾದಂತ ಕಲಾ ಕೌಶಲ್ಯಗಳನ್ನ ನಮ್ಮ ಶಾಲೆ ಒಳಗೆ ವ್ಯಕ್ತಪಡಿಸಬಹುದು. ಇದು ವ್ಯಕ್ತಪಡಿಸುವುದರಿಂದ ಒಳ್ಳೆಯ ವಿಚಾರಗಳು ತಲೆ ಒಳಗೆ ತುಂಬ್ತಾವು, ಒಳ್ಳೆಯ ವಿಚಾರಗಳು ನಮ್ಮ ಆರೋಗ್ಯದೊಳಗೆ ಬರ್ತಾವು. ಆವಾಗ ಮಾತ್ರ ಆರೋಗ್ಯ ಚೆನ್ನಾಗಿರ್ತೈತಿ, ಮನಸ್ಸು ಚೆನ್ನಾಗಿರ್ತೈತಿ. ಅದಕ್ಕೆ ಎಲ್ಲರೂ ಹೇಳ್ತಾರು, ಎಷ್ಟು ಚಂದ ಹೇಳ್ತಾರಂದ್ರೆ ತಾಯಿ ನೋಡ್ರಿ, ಮಲವ ತೊಳೆಯುವವರು ಭೂಮಿಯಲ್ಲಿ ಉಂಟು, ಮನವನ್ನು ತೊಳೆಯುವವರು ಯಾರುಂಟು. ಮನಸ್ಸನ್ನು ತೊಳಿಬೇಕಾಗಿತ್ತಾರ ಅಂತ ಆಧ್ಯಾತ್ಮಿಕ ಗುರುಗಳು ಬೇಕು. ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡಬೇಕಾಗಿತ್ತಾರ ಇಂಥ ದೊಡ್ಡ ವ್ಯಕ್ತಿಗಳು ಬೇಕು. ಯಾಕಂದ್ರೆ ನಿಮ್ಮಲ್ಲಿರುವಂತ ಮನಸ್ಸು ಸ್ವಚ್ಛಗೊಳಿಸಬೇಕಾಗಿತ್ತಾರ, ಒಳ್ಳೆ ವಿಚಾರಗಳನ್ನು ತಲೆ ಒಳಗೆ ತುಂಬಬೇಕು. ಆವಾಗ ಒಳ್ಳೆ ವಿಚಾರಗಳಿಂದ ನಾವು ಏನಾಗ್ತೀವಿ ಅಂದ್ರೆ ನಮ್ಮ ಬದುಕ ಸುಂದರವಾಗ್ಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಬದುಕನ್ನು ಪ್ರಫುಲ್ಲಗೊಳಿಸಬೇಕು, ಸಂತೋಷಗೊಳಿಸಬೇಕಂದ್ರೆ ಮಾತು ಚೆನ್ನಾಗಿರ್ಬೇಕು. ಆಡುವ ಮಾತಿನಿಂದ ನಿಮ್ಮ ಮಣಿತನದ ಕುಲವನ್ನು ಅಳಿತಾರ ಅಂತ ಹೇಳೀನಿ. ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಕಲುವು, ಮಾತಿ ನಿಮ್ಮ ಸರ್ವ ಸಂಪದವು ಜಗದಳು, ಮಾತೆ ಮಾಣಿಕ್ಯ ಸರ್ವಜ್ಞ. ಅದಕ್ಕೆ ಹೇಳ್ತಾನ, ಒಂದು ಮಣಿ ಕಾಯ್ಬೇಕಾದ್ರೆ ನಾಯಿ ಬೇಕು, ಒಂದು ಮಣಿತನ ಕಾಯ್ಬೇಕಾದ್ರೆ ನಾಲಿಗೆ ಬೇಕು. ನಾಲಿಗೆ ನಮ್ಮ ಮಣಿತನವನ್ನು ಕಾಯ್ತೈತಿ, ಆರೋಗ್ಯನೂ ಕಾಯ್ತೈತಿ. ಯಾಕಂದ್ರೆ ಹಿತಮಿತವಾಗಿ ತಿಂದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ತೈತಿ. ಹಿತಮಿತವಾಗಿ ಮಾತಾಡಿದ್ರಂದ್ರ ನಾವು ಯಾವುದೇ ಜಗಳಿಲ್ಲ, ತಂಟಿಲ್ಲ, ತಕರಾರಿಲ್ಲ, ಹಂಗ ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ. ಆದ್ದರಿಂದ ಆರೋಗ್ಯವನ್ನು ಉಳಿಸೋಣ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ. ಅದಕ್ಕಾಗಿ ಇಂಥ ಒಂದು ಸುಂದರವಾದಂತ ಕಾರ್ಯಕ್ರಮ. ಎಷ್ಟು ಮದರ್ ತೆರೇಸಾ ಹೇಳ್ತಾಳು, ಮದರ್ ತೆರೇಸಾ ಮುಂದೆ ತುಂಬು ಗರ್ಭಿಣಿಯಾಗಿರುವಂತ ಒಬ್ಬಳು ಮಹಿಳೆ ಬಂದು, ಹೆಣ್ಣು ಮಗಳು ಬಂದು ಕೇಳ್ತಾಳತ್ತ, ಪಟ್ಟು ಬಹಳ ಹಸದಕ್ಕೆ ಏನಾರ ತಿನ್ನಕ್ಕಿದ್ರ ಕೊಡ್ರಿ ಅಂತ ಕೇಳಿದಾಗ ಮದರ್ ತೆರೇಸಾ ತನ್ನ ತಾಟ್ನಾಗಿದ್ದ ಅನ್ನವನ್ನು ಯಾರು ಕೊಡ್ತಾರಂದ್ರ ತುಂಬು ಗರ್ಭಿಣಿಯಾಗಿರುವಂತ ತಾಯಿ ಕೊಡ್ತಾಳು. ಆ ತುಂಬು ಗರ್ಭಿಣಿಯಾಗಿರುವಂತ ತಾಯಿ ತಾಟ್ ಹಿಡ್ಕೊಂಡು ಮುಂದೆ ಹೋಗುತ್ತಾಗ ಆ ಸುತ್ತೂರಿಗೆ ಒಂದು ನಾಯಿ ಅವಳು ಸುತ್ತುವ ನಾಯಿ ಓಡಿ ಬರ್ತೈತಿ, ಅದು ಹಸದಿರ್ತೈತಿ. ಅಯ್ಯೋ ನಾಯಿ ಬಾಳ ಹಸದೈತಿ ಅಂತ ತಿಳ್ಕೊಂಡ ಒಂದು ತುತ್ತ ನಾಯಿಗೆ ಹಾಕಿ ಉಳಿದ ತುತ್ತನ್ನು ತಿಂತಿರ್ತಾಳು. ಅದನ್ನ ಹೋಗುದು ಮದರ್ ತೆರೇಸಾ
ನೋಡ್ತಾಳತ್ತ. ಅಯ್ಯೋ ಎಂತ ವಿಚಿತ್ರ ನೋಡ್ರಿ, ನಾನ್ ನೀಡುವಂತ ಮದರ್ ತೆರೇಸಾ ಬಾಳ್ ಚಂದ ಹೇಳ್ತಾಳು, ನಾನ್ ನೀಡುವಂತ ಅನ್ನದ ತಟ್ಟೆ ಬಾಳ ಸಾಣದತಿ, ಆದ್ರ ಭಾರತ ದೇಶದಲ್ಲಿರುವಂತ ಮಹಿಳೆ ಹಂಚ್ಕೊಂಡ್ ತಿನ್ನುವಂತ ಹೃದಯದ ತಟ್ಟೆ ಬಾಳ ದೊಡ್ಡದತಿ. ಅಂತ ದೇಶ, ಪವಿತ್ರ ದೇಶ ಯಾವ್ದಂದ್ರ ಭಾರತ ದೇಶ ಅಂತ ಯಾರು ಹೇಳ್ತಾರಂದ್ರೆ ಆಗಬೇಕು. ದೊಡ್ಡವರಾಗಬೇಕಾದ್ರೆ ದೇಹ ಬೆಳೆದ ನಡೆದಿಲ್ಲ, ಲೈಟ್ ಕಂಬದ ಗತಿ ಉದ್ದು ಹಾದ್ರ ನಡೆದಿಲ್ಲ. ಮನಸ್ಸು ವಿಕಾಸಗೊಳ್ಳಬೇಕು, ನಮ್ಮಲ್ಲಿರುವಂತ ವಿಚಾರಗಳು ವಿಕಾಸಗೊಳ್ಳಬೇಕು. ಹೆಜ್ಜೆ ತಪ್ಪಬಾರದು. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಯಾವುದು ಸುತ್ತವಿಲ್ಲ ನೋಡಯ್ಯ, ನಡೆಯೊಳಗೆ ನುಡಿಯನ್ನು ಕಾಣದಿದ್ದರೆ ಕೂಡಲ ಸಂಗಮ ದೇವ ಹೇಗೆ ಬಲಿಯುವನಯ್ಯ. ಒಳ್ಳೆ ವಿಚಾರಗಳನ್ನ, ಒಳ್ಳೆ ವಿದ್ವತ್ತುಗಳನ್ನ ಸಂಗ್ರಹ ಮಾಡ್ಕೊಂಡು ಆ ದಾರಿ ಒಳಗೆ ನಡಿಬೇಕಾಗುತ್ತೆ. ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರ ಎಲ್ಲರೂ ಭಾಗಿಯಾಗಬೇಕು. ಎಲ್ಲರೂ ಕಥೆ ಹೇಳೋದಾಗ್ಲಿ, ನಾಟಕ ಮಾಡೋದಾಗ್ಲಿ, ಎದ್ದು ಕುತ್ಕೊಂಡು ನಾಟಕ ಮಾಡೋದು ಬೇಡ. ಏನ ಮಾಡ್ರು ವೇದಿಕೆ ಮುಂದೆ ನಾಟಕ ಮಾಡಬೇಕು. ನಿಮ್ಮಲ್ಲಿ ಧೈರ್ಯ ಬೇಕಲ್ಲ, ಅಂಜಿದರಾಗದು, ಅಳಿಕಿದರಾಗದು, ವಜ್ರ ಪಂಜರದೊಳಗಿದ್ದರೆ ಆಗದು, ಬಾರದು, ಬಪ್ಪದು, ಬಪ್ಪದು ತಪ್ಪದು. ನಾಳೆ ಬಪ್ಪದು ನಮ್ಗೆ ಇಲ್ಲೇ ಬರಲಿ, ಇಂದು ಬಪ್ಪದು ನಮ್ಗೆ ಹೀಗೆ ಬರಲಿ. ಇದಕ್ಕಾರ ಅಂಜುವರು, ಇದಕ್ಕಾರ ಅಳಕೋರು, ಜಾತಕ್ಷ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗಮ ದೇವ ತಪ್ಪಿಸಿ ಮಾಡಿ ಹರಿಬ್ರಹ್ಮಾದಿಗಳು ಅಲ್ಲ. ಅಂಜು ಕುತ್ಕೋಬ್ಯಾಡ್ರಿ. ನಿಮ್ಮಲ್ಲಿರುವಂತ ವಿಚಾರ, ನಿಮ್ಮಲ್ಲಿರುವಂತ ಸೃಜನಶೀಲತೆ ಮುಕ್ತವಾಗಿ ಕಾಣಬೇಕಾಗಿತ್ತಂದ್ರ ಒಳ್ಳೆ ದಾರಿ ಒಳಗಿರ್ರಿ, ಒಳ್ಳೆ ಕಾರ್ಯಕ್ರಮದೊಳಗೆ ಭಾಗಿಯಾಗ್ರಿ. ನಮ್ಮ ಶಾಲೆಗೂ ಹೆಸರು ತಗೊಂಡು ಬರ್ರಿ, ಮತ್ತು ಇದ್ದಂತ ತಂದೆ ತಾಯಿಗೂ ಹೆಸರು ತಗೊಂಡು ಬರ್ರಿ. ನಮ್ಮ ಊರಿನ ಘನತೆ ಗೌರವ ಹೆಚ್ಚು ಮಾಡಬೇಕಾಗಿತ್ತರ ನೀವು ನೀತಿವಂತರಾಗಿ ಬದುಕಬೇಕು, ಆಚಾರವಂತರಾಗಿ ಬದುಕಬೇಕು. ಅದಕ್ಕ ಹೇಳಿದ್ರು ಸರ್, ಬಹಳ ಚಂದ ಹೇಳಿದ್ರು. ಈಗಿನ ಮಕ್ಕಳಿಗೆ ಏನಂದ್ರ ಗುಟ್ಕಾ ತಿನ್ನೋದು, ವಿಮಲ್ ತಿನ್ನೋದು, ಸ್ಟಾರ್ ತಿನ್ನೋದು, ತಂಬಾಕು ತಿನ್ನೋದು ಇದೊಂದು ದೊಡ್ಡ ಫ್ಯಾಷನ್ ಆಗಿಬಿಟ್ಟೈತಿ. ಎಷ್ಟೋ ಮಂದಿ ಹೇಳ್ತಾರ, ನಮ್ಮದೇನು ಕಾಲೇಜ್ ಐತಲ್ಲ, ನಮ್ಮನ್ಯಾರು ಕೇಳ್ತಾರತ್ತ. ನಿಮ್ಮನ್ನ ಯಾರು ಕೇಳುದಿಲ್ಲ. ಮ್ಯಾಲಗಡೆ ಒಬ್ಬ ಹಗ್ಗ ಒಕ್ಕೊಂಡ ಕೂತಿರ್ತಾನ, ತಿಳಿದಿರ್ಬೇಕಲ್ಲ. ಯಮರಾಯ ಬೆಣ್ಣ ಹಚ್ಚಿರ್ತಾನ, ಚೆನ್ನ ನೀನು ವಾದೆ ಮುಗಿತ ಜಕ್ಕೊಂಡ್ ಹೋಗ್ತಾನ, ತಾವ್ ಕೂತಿರ್ತಾನ. ಅದಕ್ಕಾಗಿ ಯಾವುದಕ್ಕೂ ಅಂದದಕ್ಕ ಆತ್ಮ ಸಾಕ್ಷಿಗಾರ ಅಂಜರತ್ ಹೇಳ್ತಾನ. ಯಾವುದು ಕೊಕೇನ್ ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಈ ತಂಬಾಕು, ಈ ಧೂಮಪಾನ, ಮದ್ಯಪಾನ ಆರೋಗ್ಯವನ್ನ ಹಾಳು ಮಾಡ್ತೈತಿ. ಎಷ್ಟೋ ಮಂದಿ ಕುಡಿದು ಗಾಡಿ ಓಡಿಸೋರು ತೊಡೆ ಮಂದಿದಾರು. ನಂಗೆ ಮನೆ ಒಂದು ಘಟನೆ ನೆನಪಾಗಿತ್ತು. ಗಾಡಿ ಹೊಡೆಯೊಂದ ಗಾಡಿ ಹೋಗಿ ಹಳದಾಗ ಬಿದ್ದಿತ್ತ. ಯಾಕೆ ಹಳದಾಗ ಬಿದ್ದಿತ್ತ ಅನ್ನೋದ್ಲೆ ಆಚೆ ಹೇಳಿದ, ಏನಿಲ್ಲಪ್ಪ, ಕುಡಿದು ಗಾಡಿ ಓಡಿಸದ, ಹಾದಿ ಬೆಟ್ಟ ಹಳ ಸೇರ್ದ, ಇಷ್ಟ ಮತ್ತೇನಿಲ್ಲ. ಅದಕ್ಕಾಗಿ ಈ ಧೂಮಪಾನ, ಈ ಮದ್ಯಪಾನ ನಮ್ಮನ್ನೆಲ್ಲ ನಾಶ ಮಾಡ್ತತಿ. ಮತ್ ನಮಗೊಂದು ಕೆಟ್ಟ ಅಡ್ವರ್ಟೈಸ್ಮೆಂಟ್ ನೋಡ್ತಾನು, ನೀವು ನೋಡಿರಿ. ಆ ಕಡೆಯಿಂದ ಒಬ್ಬ ಸಲ್ಮಾನ್ ಖಾನ್ ಬರ್ತಾನು, ಇನ್ನೊಬ್ಬ ಯಾವ ಬರ್ತಾನಂದ್ರ ಅಜಯ್ ದೇವಗನ್ ಬರ್ತಾನು. ಈಗ ನಡು ಅಕ್ಷಯ್ ಕುಮಾರ್ ಬಿಟ್ಟು ಬೇರೆದವ್ ಸೇರ್ಯಾನು ಬರ್ತಾನ ನೋಡ. ಆ ಕಡೆಯಿಂದ ಕೇಸರಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡು ಬರ್ತಾನು. ಅಲ್ಲ, ಎಷ್ಟು ಚಂದ ಐತಿ. ವಿಮಲಕ್ಕಿಂದ ಕಮಲದಂತ ಜೀವನ ನಾಶ ಮಾಡ್ಕೋ ಬದಲಾಗಿ ಅವ್ರು ನಮ್ ಎಂದೂ ಹೀರೋಗಳನ್ನಂತ ತಿಳ್ಕೋಬ್ಯಾಡ್ರಿ. ನನ್ನ ಪಾಲಿಗೆ ನಿಮ್ಮ ಪಾಲಿಗೆ ಅವ್ರಿಬ್ರು ಜೀರೋಗಳು. ಯಾಕ? ಜನ್ಮ ಕೊಟ್ಟಂತ ತಂದೆ ತಾಯಿ ನಮಗ್ ಪವಿತ್ರವಾದಂತ ಒಳ್ಳೆಯ ಅನ್ನವನ್ನು ತಿಳಿಸ್ಯಾರ, ಒಳ್ಳೆ ವಿಚಾರವನ್ನು ತಿಳಿಸ್ಯಾರ. ನಿಮಗ್ ಕಲಿಸುವಂತ ಶಿಕ್ಷಕರು ಒಳ್ಳೆಯ ಬೋಧನೆಯನ್ನು ಮಾಡ್ಯಾರ. ಅವ್ರು ನಿಮ್ ಪಾಲಿಗೆ ಹೀರೋಗಳಾಗ್ಲಿ ಹೊರತು ಚಟ್ಟ ಚಟಗಳನ್ನು ಕಲಿಸೋರು ಎಂದು ಹೀರೋಗಳಾಗಬಾರ್ದು. ಕ್ಷಣಮಾಕಾಗಿ ದುಡ್ಡು ಮಾಡ್ಕೊಳ್ಳೋರು ನೋಡಿ ಮಂದಿದಾರು. ಅವ್ರು ಲಕ್ಷ ಗಂಟೆ ಕೋಟಿ ಗಂಟೆ ದುಡ್ಡು ಬರ್ತೈತಿ. ಅವ್ರು ನಮ್ಮ ಆರೋಗ್ಯದ ಮೇಲೆ ದುಡ್ಡು ಗಳಿಸ್ತಾರೋ, ನಮ್ಮ ಸಮಾಜ ಮೇಲೆ ಅವ್ರು ನೃತ್ಯ ಮಾಡ್ತಾರೋ. ಆದ್ದರಿಂದ ಅವ್ರನ್ನೆಂದು ಅನುಕರಣೆ ಮಾಡಬೇಡ್ರಿ, ಆಕರಣೆ ಮಾಡಬೇಡ್ರಿ. ದಯವಿಟ್ಟು ಅಡ್ವರ್ಟೈಸ್ಮೆಂಟ್ಗೆ ನಾವು ಮಾರು ಹೋಗೋದು ಬೇಡ. ನಮ್ಮ ಬದುಕು ಹಸನಾಗ್ಬೇಕಾರ, ಬದುಕು ಸುಂದರ ಆಗ್ಬೇಕಾಗಿರ್ತಾರ. ಒಳ್ಳೆ ವಿಚಾರಗಳನ್ನ ತಲೆಯಾಗ ಹಾಕೋಣ, ಒಳ್ಳೆ ಸಂಸ್ಕೃತಿಯನ್ನು ತಿಳ್ಕೋಣ, ಒಳ್ಳೆ ಸಂಸ್ಕಾರವನ್ನು ಇಟ್ಕೋಣ. ನಾವು ಒಳ್ಳೆಯವರಾಗಿ ಬದುಕಬೇಕಾಗಿರ್ತಾರ, ಆರೋಗ್ಯ ಕಾಪಾಡಬೇಕಾಗಿರ್ತಾರ, ಸಂಘ ಚೆನ್ನಾಗಿರ್ಬೇಕು. ನಮ್ ಒಳ್ಳೆಯವರ ಸಂಘ ಇತ್ತಂದ್ರ ನಾವು ಸಂತೋಷದಿಂದ ಬದುಕಾಕ ಸಾಧ್ಯತೆ. ಆದ್ದರಿಂದ ಒಳ್ಳೆಯವರ ಸಂಘ, ಸಜ್ಜನರ ಸಂಘ, ಸಾತ್ವಿಕರ ಸಂಘ, ಇಂಥ ಸಂಘದಿಂದ ನಾವು ಬಹಳ ಖುಷಿಯಿಂದ ಇರಕ್ ಸಾಧ್ಯತೆ. ಅದಕ್ಕೆ ನಾವ್ ಹೇಳ್ತಲ್ಲ, ಅವ್ರು ಹಂಗ ಮಾಡ್ರು, ಇವ್ರು ಹಿಂಗ ಮಾಡ್ರು, ಅವ್ರು ಅದನ್ನ ತಿಂದ್ರು, ಇವ್ರು ಇದನ್ನ ತಿಂದ್ರು. ತಿಂದವ್ರಿಗೆಲ್ಲ ಪಶ್ಚಾತ್ತಾಪ ಪ್ರಾಯಶ್ಚಿತ ಆಗೇ ಆಗ್ತದೆ. ಆದ್ದರಿಂದ ದಯವಿಟ್ಟು ಒಳ್ಳೆ ನೀತಿವಂತರಾಗಬೇಕಾದ್ರ ಬಾಯಿ ಅನ್ನೋದು ಬಚ್ಚಲ್ಲತ್ತ. ಮೊದಲ ಹೇಳೇನಿ, ಬಚ್ಚದಾಗ ಏನ್ ಬೇಕಾದ್ ಹಾಕ್ಬಹುದು, ಬಾಯಾಗ ಏನ್ ಹಾಕ್ಬೇಕಲ್ಲ ಅದನ್ನ ಹಾಕ್ರ. ನಮ್ಮ ಸಾಲಿ ಮನಿ ಎಷ್ಟು ಸ್ವಚ್ಛ ಇರ್ತಾವು. ಈ ಸ್ಟಾರ ಗುಟ್ಕಾ ತಿಂದವ್ರು ಮನಿಗೆ ಎಷ್ಟು ಆರ ಗುಟ್ಕಾ ಇದ್ದಂತ ಕಾಲೇಜ್ ಹೋಗ್ಬಿಟ್ರೆ ಸಾಕು, ನಮಗೂ ಗೊತ್ತಾಗತಿ ಎಲ್ಲಿ ಮೂಲಿಕ ಅಂತಾವಲ್ಲ ಅವೆಲ್ಲ ಕೆಂಪ ಸಮುದ್ರಗಳು. ತಿನ್ನೋದತ್ತಿ ಉಗುಳುದತ್ತಿ, ತಿನ್ನೋದತ್ತಿ ಉಗುಳುದತ್ತಿ. ತಮ್ಮಂತ ಊಟ ಎಷ್ಟು ಬೇಕು ಅಷ್ಟ ಊಟ ಮಾಡ್ರಿ. ಯಾಕಂದ್ರೆ ಹೆಗಡೆ ಅವರು ಒಂದು ಮಾತು ಹೇಳ್ತಿದ್ರು, ಪದೇ ಪದೇ ನಂಗೆ ನೆನಪು ಬರ್ತೈತಿ. ಎಷ್ಟು ಬೇಕು ಅಷ್ಟ ಊಟ ಮಾಡ್ರತ್ತ. ಹೆಚ್ಚು ಊಟ ಮಾಡಾಕತ್ತಿದ್ದೀರಂದ್ರ ನಿಮ್ಮ ಬೆರಳುಗಳಿಂದ ನಿಮ್ಮ ಗೋರಿಯನ್ನು ತೋಡುತ್ತಿದ್ದೀರಿ ಎಂದರ್ಥ ಅರ್ಥ. ಶಿವ್ ಐತೈತೆ ತಿಳ್ಕೊಂಡು ಕಬರಿಗಟ್ಟ ಹೌವಾರಿ ತಿನ್ನಾಕ ಚಾಲೂ ಮಾಡಿದ್ದು ಅಂದ್ರ ಅದು ನಮ್ಮ ಆರೋಗ್ಯ ಹಾಳು ಮಾಡ್ತೈತೆ ಅಂತ. ಅದಕ್ಕೆ ಒಬ್ಬಂದು ಹೇಳ್ತಾನ, ಅವರೇ ಹೇಳಿದ್ದಾನ,
ಯಾರು ಹೆಗಡೆ ಅವರು ಮಂಜುನಾಥ್ ಅವರು ಧರ್ಮಸ್ಥಳದಿಂದ ಹೇಳಿರುವಂತ ಹೆಗಡೆ ಅವರು ಒಂದು ಮಾತು ಹೇಳ್ತಿದ್ರು. ಒಬ್ಬ ಮನುಷ್ಯ ಬಹಳ ಊಟ ಮಾಡಿದತ್ತ, ಸಿಕ್ಕಾಪಟ್ಟಿ ಹೋಳಿಗೆ ತಿಂದತ್ತ, ಹೋಳಿಗೆ ತಿಂದ ಖುಷಿಯಾಗಿ ತಿಂದ ಮೇಲೆ ಹೊತ್ತ ಹಂಗ್ ಉಳ್ಳಾಡಕ್ ಚಾಲು ಮಾಡಿದತ್ತ. ಅಯ್ಯೋ ನಾ ಸಾಯ್ತನೋ ಮೊದಲು ಊಟದಿಂದ ಸಾಯಕಕ್ಕಿಂತ ಈಗ ತಿಂದ ಮೇಲೆ ಹೊತ್ತು ಇನ್ನು ನಾ ಸಾಯ್ತಂದ. ಡಾಕ್ಟರ್ ಕಡೆ ಹೋದ್ರತ್ತ. ಡಾಕ್ಟರ್ ಅಂದ್ರತ್ತ, ಏನಿಲ್ಲ ತಿನ್ನುತ್ತೆ ಹೆಚ್ಚಿಗೆ ತಿಂದಿದಪ್ಪ, ಒಂದಿಟ್ಟು ಅರಿವು ಇಟ್ಕೊಂಡು ತಿನ್ಬೇಕಾಗಿತ್ತು, ಬಾಳ ತಿಂದಿದೆ, ಏನಿಲ್ಲ 3 ಹೊತ್ತು 4 ಗುಳಿಗೆ ಕೊಡ್ತನು, ಹರ್ಯಾಗ ಒಂದ್ 4, ಮಧ್ಯಾಹ್ನಕ್ಕೊಂದ್ 4, ಸಂಜೆಗೊಂದ್ 4 ಗುಳಿಗೆ ನುಂಗಿ ಬಿಟ್ಟಂದ್ರ ನಿನ್ನ ಆರೋಗ್ಯ ಚಲೋ ಆಗ್ತೈತೆ ಅಂದತ್ತ. ಪಟ್ನ ಎದ್ದು ಕೂತತ್ತ. ಹೋಳಿಗೆ ತಿಂದು ಉಳ್ಳಾಡುವಂತ ಮನುಷ್ಯ ಎದ್ದತ್ತ. ಇನ್ನೂ 4 12 ಗುಳಿಗೆ ಜಾಗ ಇತ್ತಂದ್ರೆ ಇನ್ನೊಂದ್ 2 ಹೋಳಿಗೆ ತಿನ್ಲ್ಯಾ ಅಂತವ. ಅದಕ್ಕೆ ತಿಂಡಿ ಪೋಕರಾಗಬೇಡ್ರಿ. ಆರೋಗ್ಯವೇ ನಮ್ಮ ಶ್ರೇಷ್ಠವಾದ ಸಂಪತ್ತು. ಕಳ್ಕೊಂಡ ಮೇಲೆ ಅದ್ರ ಬೆಲೆ ಗೊತ್ತಾಗ್ತೈತಿ, ಅಣಕ ಮಠ ಗೊತ್ತಾಗೋದಿಲ್ಲ. ತಿನ್ಬೇಕಂದ್ರೆ ನಾಲಿಗೆ ಹತ್ತಲ್ಲ. ನಾಲಿಗೆಯನ್ನು ಯಾರು ನಿಯಂತ್ರಣ ಮಾಡ್ತಾರಲ್ಲ ಅವ್ರ ಆರೋಗ್ಯವನ್ನು ಗೆದ್ದಂಗೆ ಇರ್ತಾರೋ, ಆರೋಗ್ಯವನ್ನು ಉಳಿಸ್ಕೊಳ್ತಾರೋ. ಅಂತ ಒಂದು ಸುಂದರವಾದಂತ ಕಾರ್ಯಕ್ರಮದೊಳಗ 2 ಕೂಡಿ ಏಕಕಾಲಕ್ಕೆ ಮಾಡಿದ್ವಿ. ಅಲ್ಲಿದ್ದಂತ ಸರ್ ಬಂದು ಮರಾಠಿ ಸರ್ ಬಂದ್ರು, ದೇಸಾಯಿ ಮೇಡಮ್ ಅವ್ರು ಏನ್ ಕೇಳಿದ್ರು, ಇರ್ಲಿ ಆರೋಗ್ಯ ಅಂದ್ರೆ ಒಂದಡಿ, ಸಂಸ್ಕಾರ ಅಂದ್ರೆ ಒಂದ, ಸಂಸ್ಕೃತಿ ಅಂದ್ರೆ ಒಂದ, ಇದರ ಅರ್ಥ ನಮ್ಮ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತೈತೆ ಅಂತ ನಮ್ಮ ಮುಖ್ಯಾಧ್ಯಾಪಕರನ್ನ ಕೇಳಿ ಮಾತು ಕೊಟ್ಟಿ ಅವ್ರು ಬಂದು ಉತ್ತಮವಾದಂತ ವಿಚಾರಗಳನ್ನು ತಿಳಿಸ್ಕೊಟ್ರು. ಇಂಥ ಒಂದು ಸುಂದರವಾದಂತ ಕಾರ್ಯಕ್ರಮದೊಳಗೆ ನೀವು 1-2 ಮಾತು ಮಾತಾಡ್ರಿ ಅಂತ ತಿಳ್ಕೊಂಡು ನಿರೂಪಕರಾಗಿರುವಂತ ಅಣ್ಣನವ್ರು ಮೇಡಮ್ ಹೇಳಿದ್ರು. ಮತ್ತು ನಾ ಹೇಳಿರುವಂತ ಮಾತನ್ನ ಯಥಾವತ್ತಾಗಿ ನೀವು ಕೇಳಿದ್ರಿ. ಇಂಥ ಒಂದು ಸುಂದರವಾದಂತ ಗಳಿಗೆ ಒಳಗೆ ನನಗೆ 2 ಮಾತುಗಳನ್ನ ಆಡಲು ಅನುಮತಿ ಕೊಟ್ಟಂತ ಎಲ್ಲ ವೇದಿಕೆ